ವೇದಿಕೆಯ ಮೇಲೆ ಆಸೀನರಾಗಿರುವ ಗೌರವಾನ್ವಿತ ಸಂತೋಷ್ ಹೆಗಡೆ ಅವರೇ, ಈ ಕ್ಷೇತ್ರದ ಶಾಸಕರು ಆತ್ಮೀಯರಾಗಿರುವ ಕಿರಣ್ ಕೊಡ್ಗೆ ಅವರೇ, ವೇದಿಕೆಯ ಮೇಲಿರತಕ್ಕಂಥ ಎಲ್ಲ ಗಣ್ಯರೇ ಮತ್ತು ನೆರಳನ್ನು ಮೂಲಕ ನೆರವು ಪಡ್ಕೊಂಡಿರುವ ಎಲ್ಲ ಫಲಾನುಭವಿಗಳೇ. ಆ್ಯಕ್ಚುಲಿ ನಾನಿವತ್ತು ಗೆಸ್ಟ್ ಅಲ್ಲ, ಒಂದು ಯೋಗ ಅಂತೇಳಿ ನಾನು ಭಾವಿಸ್ತೇನೆ. ಅವ್ರ ಕಾರ್ಯಕ್ರಮಕ್ಕೆ ಬನ್ನಿ ಮರ್ರೆ ಸಂಜೆ ಉಂಟಂದರು. ಹೋದ ವರ್ಷ ಉದ್ಘಾಟನೆಗೆ ನಾನು ವೇದಿಕೆಯಲ್ಲಿದ್ದೆ. ದೇವರ ಇಚ್ಛೆ ಇರಬೇಕು, ಇಂಥ ಒಂದು ರಾಜ್ಯದ ಎಲ್ಲೂ ಸಹ ಕಾಣದಂಥ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ 25 ಜನ ಫಲಾನುಭವಿಗಳಿಗೆ ನೆರವು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಒಂದು ಯೋಗ ಮತ್ತು ಬಹಳ ಹೃದಯ ಸ್ಪರ್ಶಿಯಾದಂಥ ಕಾರ್ಯಕ್ರಮ ಇದು. ನಮ್ಮ ನೆರಳನ್ನೇ ನಾವು ನಂಬದ ಕಾಲದಲ್ಲಿ ಅಸಂಖ್ಯ ನೋವುಂಡವರಿಗೆ ನೆರಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಿದೆಯಲ್ಲ ಈ ಟ್ರಸ್ಟು, ಅವರಿಗೆ ನಿಮಗೆ ಒಂದು ಚಪ್ಪಾಳೆಯನ್ನು ಕೊಟ್ಟುಬಿಡಿ. ಒಂದು ಕನಸನ್ನು ಕಂಡು ಆ ಕನಸಿಗೆ ಜೀವ ತುಂಬುವ ಯತ್ನಗಳನ್ನು ಮಾಡಿದಾಗ ಅದೊಂದು ಸಫಲತೆ ಕಾಣ್ತದೆ ಅನ್ನುವುದಕ್ಕೆ ಸಾಕ್ಷಿ ರಾಧಾಕೃಷ್ಣ ಕ್ರಮಧಾರಿ. ಒಂದು 3-4 ವರ್ಷದ ಹಿಂದೆ ಭಾಳ ಚೊರಿ ಮಾಡ್ತಿದ್ರು ಅವ್ರು ನನಗೆ, ಏನಾರು ಮಾಡ್ಕೆ ಅಂತ ಮಾಡ್ಲಿಕ್ಕೆ ದಿನ ಫೋನ್ ಮಾಡ್ಕೊಂಡು ಏನಾರು ಮಾಡಿ ಮರೆ ಭಾಳ ಹಳ್ಳಿ ಬದಗಿದ್ರಿ ಅಲ್ಲ ಅಂತ. ಮೊದಲು ಪೇಟೆಯಲ್ಲಿದ್ದರು ಅವ್ರು, ಶಂಕರನಾರಾಯಣದಲ್ಲಿ. ಮಾಡಬೇಕು ಏನಾರು ಮಾಡಬೇಕು, ಐಡಿಯಾ ಕೊಡಿ ಅಂತಿದ್ರು. പക്ഷെ ಹಿಂಗೆ ಮಾಡ್ರೆ ಹೇಗೆ ಅಂಥೇಳಿ ಅಲ್ಲಿ ಹುಟ್ಟಿಕೊಂಡಂಥ ನೆರಳು ಇವತ್ತು ವಿಸ್ತಾರವಾಗಿ ಒಂದು ರೂಪವಾಗಿ ಒಂದು ಚೈತನ್ಯಪೂರ್ಣ ಮಗುವಿನ ಜನ್ಮಕ್ಕೆ ಕಾರಣವಾಗಿದೆ. ಮತ್ತು ಈ ನೆರಳು ರಾಜ್ಯಕ್ಕೆ ಮಾದರಿಯಾಗಿ ಬೆಳೀತದೆ ಅಂತಕ್ಕಂಥ ತುಂಬ ವಿಶ್ವಾಸ ನನಗಿದೆ. ಎಲ್ಲವನ್ನ ಕೊಡ್ತಕ್ಕಂಥ ಹಸುವಿಗೆ ನಾವು ಹಾಕುವುದು ಅಕ್ಕಚ್ಚು. ತೆಂಗಿನ ಮರದ ಬುಡ ಎಲ್ಲಕ್ಕೂ ಕಲ್ಪವೃಕ್ಷ ಅಂತೇಳಿ ನಾವೇನು ಕರಿತೇವೆ, ಅದಕ್ಕೆ ಬುಡಕ್ಕೆ ನಾವು ಬೇಡದಿದ್ದದ್ದನ್ನೇ ಹಾಕ್ತೇವೆ. ನಿತ್ಯ ದೇಗುಲಕ್ಕೂ ನಿಮ್ಮ ಮಂದಿರಕ್ಕೂ ಹೋಗುವ ಸಂದರ್ಭದಲ್ಲಿ ಕಾಲ್ಬುಡದಲ್ಲಿ ಹೋಗಿದ್ರೂ ನೀವು ಅದನ್ನು ಯೋಚನೆ ಮಾಡುವುದಿಲ್ಲ, ತುಳ್ಕೊಂಡು ಹೋಗಿಬಿಡ್ತೀರಿ. ಗೋವು ಇರ್ಬೋದು, ಕಲ್ಪವೃಕ್ಷ ಇರ್ಬೋದು, ಪುಷ್ಪ ಇರ್ಬೋದು. ನಾವೆಷ್ಟೇ ನೋವುಗಳನ್ನು ಕೊಟ್ಟರೂ ಕೂಡ ಜಗತ್ತಿಗೆ ಕಲ್ಯಾಣವನ್ನು ಬಯಸ್ತಕ್ಕಂಥ ಕೆಲಸವನ್ನು ಅವು ಮಾಡಿಕೊಂಡು ಬರುವ ಸಂದರ್ಭದಲ್ಲಿ ಮನುಷ್ಯರಾಗಿ ನಾವು ಎಲ್ಲ ತಿಳುವಳಿಕೆಯನ್ನು ಹೊಂದಿರತಕ್ಕಂಥ ಜನಗಳು ನಾವೇನು ಮಾಡಬೇಕು ಅನ್ನುವುದರ ಬಗ್ಗೆ ಆಲೋಚನೆ ಮಾಡಬೇಕಾಗ್ತದೆ. ಮನುಷ್ಯರು ಅನೇಕರು ಪ್ರಶ್ನೆಗಳನ್ನು ಮಾಡ್ತಾರೆ, ದೇವರೆಲ್ಲಿದ್ದಾನೆ ಅಂತೇಳಿ. ದೇವಸ್ಥಾನಕ್ಕೆ ಬಂದು ಚರ್ಚ್ಗಳಿಗೂ ಅಥವಾ ಮಂದಿರಗಳಿಗೂ ಬೇರೆ ಬೇರೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡಾಗ ವಸ್ತುಗಳು ಸಿಗದಿದ್ದ ಸಂದರ್ಭದಲ್ಲಿ ಅವನ ಪ್ರಶ್ನೆ ದೇವರು ಎಲ್ಲಿದ್ದಾನೆ ಅಂಥೇಳಿ. ದೇವರು ಎಲ್ಲಿದ್ದಾನೆ ಅಂತೇಳಿ ಕೇಳಿದರೆ, ನೆರಳು ಚಾರಿಟೇಬಲ್ ಟ್ರಸ್ಟ್ ಒಬ್ಬ ಕಿಡ್ನಿ ಫೇಲಿಯರ್ಗೆ ಚೆಕ್ಕನ್ನು ಕೊಟ್ಟಾಗ ಸಂತೋಷ್ ಹೆಗಡೆ ಅವರ ಆತ್ಮದಲ್ಲಿ ಎಷ್ಟು ಖುಷಿ ಆಗ್ತದೋ, ಆ ಚೆಕ್ಕನ್ನು ಪಡ್ಕೊಂಡಂತಹ ಏನು ಫಲಾನುಭವಿಗಳ ಹೃದಯದಲ್ಲಿ ಏನು ಖುಷಿ ಆಗ್ತದೋ ಅಲ್ಲೇ ದೇವರಿದ್ದಾನೆ. ಆತ್ಮವನ್ನು ಸಂತೋಷವಾಗಿಡತಕ್ಕಂಥದ್ದು ಮತ್ತು ಆತ್ಮದಲ್ಲಿ ಸದಾ ಪರರಿಗೆ ಒಳ್ಳಿತನ್ನೇ ಬೇಡ್ತಕ್ಕಂಥದ್ದು ಅದು ದೇವಚಿಂತನೆಯ ಭಾಗವಾಗ್ತದೆ. ಅನೇಕ ಕಡೆಗಳಲ್ಲಿ ನಾವು ಹೋದಾಗ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಎಲ್ಲ ರೀತಿಯ ಕಾರ್ಯಚಟುವಟಿಕೆಗಳನ್ನು ನಾವು ಕಾಣ್ತೇವೆ. ಆದರೆ ನೆರವು ಚಾರಿಟೇಬಲ್ ಟ್ರಸ್ಟ್ನವರು ಅವರ ಏಕಮಾತ್ರ ಚಿಂತನೆಯ ರೂಪವಾಗಿ ಇವತ್ತು ಅವರು ನೊಂದವರು,
ಕಷ್ಟದಲ್ಲಿದ್ದವರು ರೋಗಿಗಳಿಗೆ ನೆರವನ್ನು ಕೊಡಬೇಕು, ಅವರ ಮೊಗದಲ್ಲಿ ಸಂತಸವನ್ನು ಮೂಡಿಸಬೇಕು ಅನ್ನುವ ಕಾರಣಕ್ಕಾಗಿ ಇವತ್ತು ಅವರು ಉದಾತ್ತವಾದಂಥ ಒಂದು ಚಿಂತನೆ ಅಡಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಭಗವಂತ ಕೃಷ್ಣ ಅವನ ಆತ್ಮಕ್ಕೆ ಯಾವಾಗ ಸಂತೋಷ ಸಿಗ್ತದೆ ಅಂತ ಕೇಳಿದರೆ, ಬಾಲ್ಯದಲ್ಲಿ ಸಾಂದೀಪನಿ ಆಶ್ರಮದಲ್ಲಿ ಅವರು ಸುಧಾಮನೊಟ್ಟಿಗೆ ಶಿಕ್ಷಣ ಪಡೆದ ನಂತರ ದ್ವಾರಕೆಯಲ್ಲಿ ಅಧಿಪತಿಯಾಗ್ತಾನೆ ಕೃಷ್ಣ. ಸುಧಾಮ ಬ್ರಾಹ್ಮಣ, ತನ್ನ ಎಂದಿನ ದೈನಂದಿನ ಜೀವನ ನಿರ್ವಹಣೆಯತ್ತ ಸಾಕ್ತಾ ಯಜ್ಞ ಯಾಗಾದಿ ಇದರಲ್ಲೇ ಪಾಲ್ಗೊಂಡಂಥ ಒಂದು ಜೀವಿತ ಅದು. ಸಂಸಾರಿಯಾಗಿ ಬಹಳ ಕಷ್ಟ, ಮಕ್ಕಳಿಗೂ ಕೂಡ ಅನ್ನವನ್ನು ಕೊಡಲಿಕ್ಕೆ ಕಷ್ಟವಾದ ಸಂದರ್ಭದಲ್ಲಿ ಸುಧಾಮನ ಹೆಂಡತಿ ಹೇಳ್ತಾಳೆ, ನಿನ್ನ ಬಾಲ್ಯದ ಗೆಳೆಯ ಭಗವಂತ ಅಂತಾರೆ, ದ್ವಾರಕದ ಅಧಿಪತಿ, ಹೋಗಿ ಯಾಕೆ ಕೇಳಬಾರದು ಅವರಲ್ಲಿ ಒಂದು ಸಹಾಯವನ್ನು ಅಂತೇಳಿ. ಸುಧಾಮ ಸ್ವಾಭಿಮಾನಿ, ಕಷ್ಟ ನನಗೆ ಬಂದಿದ್ದು ನನ್ನ ಕರ್ಮದ ಭಾವ, ಅದು ನಾನು ಕೃಷ್ಣನಿಗೆ ಯಾಕೆ ತೊಂದರೆ ಕೊಡಬೇಕು ಅಂತೇಳಿ ಹಲವು ರೀತಿಯ ಆಲೋಚನೆಯ ಬಳಿಕ ನಂತರ ಹೆಂಡತಿ ಒತ್ತಾಯಕ್ಕೆ ದ್ವಾರಕಕ್ಕೆ ಹೋಗ್ತಾನೆ. ಬಾಲ್ಯದ ಗೆಳೆಯ ಬಂದ ಖುಷಿಗೆ ಕೃಷ್ಣ ಎಲ್ಲವನ್ನ ಮೈಮರಿತಾನೆ, ಅಪ್ಪಿಕೊಳ್ತಾನೆ, ಅವನ ಸಿಂಹಾಸನದಲ್ಲಿ ಆತನನ್ನು ಕುಳ್ಳಿರಿಸ್ತಾನೆ. ಬಾಲ್ಯದಲ್ಲಿ ಅವರು ತಿಂತಾ ಇದ್ದದ್ದು ಅವಲಕ್ಕಿ, ನೀವೆಲ್ಲ ಕೇಳಿದ್ದೇವೆ ಆ ಕಥೆಯನ್ನು. ಕೃಷ್ಣನಿಗೆ ಆ ದ್ವಾರಕೆಗೆ ಹೋಗುವ ಸಂದರ್ಭದಲ್ಲಿ ಸುಧಾಮ ಒಂದಿಷ್ಟು ಮುಷ್ಟಿ ಅವಲಕ್ಕಿಯನ್ನು ತಗೊಂಡು ಹೋಗ್ತಾನೆ. ಭಾಳಷ್ಟು ಮಾತುಕತೆಯ ಬಳಿಕ ಸುಧಾಮನ ಹೃದಯದಲ್ಲಿ ಏನಿದೆ ಅನ್ನುವುದು ಕೃಷ್ಣನಿಗೆ ಅರಿವಾಗ್ತದೆ. ಆದರೆ ಕೃಷ್ಣನ ಸಂತೋಷ, ಕೃಷ್ಣನ ವೈಭವ, ತನ್ನ ಗೆಳೆಯನ ಆ ಅಪರಿಮಿತವಾದಂಥ ಭಾಗ್ಯೋದಯವನ್ನು ಕಂಡು ಸುಧಾಮನಿಗೆ ಏನನ್ನೂ ಹೇಳಿಕೊಳ್ಳಲಿಕ್ಕೆ ಮನಸ್ಸು ಬರುವುದಿಲ್ಲ. ಆದರೆ ನೀನು ನನಗೋಸ್ಕರ ಏನು ತಂದಿದೆ ಅಂತೇಳಿ ಕೃಷ್ಣ ಕೇಳಿದಾಗ, ನಾನು ನಿನ್ನ ಪ್ರೀತಿಯ ಅವಲಕ್ಕಿ ತಂದಿದೆ ಮಾರಾಯ ಅಂತೇಳಿ ಹೇಳ್ತಾನೆ. ಕೃಷ್ಣನಿಗೆ ಆತ್ಮದಲ್ಲಿ, ಹೃದಯದಲ್ಲಿ ಸುಧಾಮ ಏನು ಕಷ್ಟಪಡ್ತಾ ಇದ್ದಾನೆ ಅನ್ನುವಂಥ ಭಾವಚಿಂತನೆಯಿಂದ ಭಾಳ ಪ್ರೀತಿಯಿಂದ ಒಂದು ಮುಷ್ಟಿ ಅವಲಕ್ಕಿಯನ್ನು ಬಾಯಲ್ಲಿ ಹಾಕ್ಕೊಂಡ ಸಂದರ್ಭ ಸುಧಾಮನ ಮನೆ ದೊಡ್ಡ ಮನೆಯಾಗಿ ಬಿಡ್ತದೆ. ಇನ್ನೊಂದು ಮುಷ್ಟಿ ಅವಲಕ್ಕಿಯನ್ನು ಬಾಯಿ ಹಾಕಿದ ಸಂದರ್ಭ ಧನ ಕನಕಾದಿಗಳು ಸೃಷ್ಟಿಯಾಗಿ ಬಿಡುತ್ತವೆ. ಮೂರನೇ ಮುಷ್ಟಿ ಬಾಯಿಗೆ ಇಡುವ ಸಂದರ್ಭದಲ್ಲಿ ರುಕ್ಮಿಣಿ ಬಂದು ತಡೆದು ಬಿಡುತ್ತಾಳೆ. ಎಲ್ಲಾದರೂ ಕೊಟ್ಟೆ ಅಂತಾದರೆ ದ್ವಾರಕ್ಕೆ ಉಳಿಯುವುದಿಲ್ಲ, ಪೂರ ಅಲ್ಲಿಗೆ ಹೋಗ್ತದೆ ಅಂತೇಳಿ. ಅಂದರೆ ಭಗವಂತನಿಗೆ ತನ್ನ ಗೆಳೆಯನ ಕಷ್ಟದ ಅರಿವಾಗಿ ಅದನ್ನು ಅನುಗ್ರಹಿಸ್ತಕ್ಕಂಥ ಭಾವಗಳೇನಿದ್ದಾವೆ, ಮನುಷ್ಯನಿಗೆ ಅವನ ಆತ್ಮ ಭಗವಂತ ಸ್ವರೂಪ ಪಡ್ಕೊಂಡಾಗ, ಇಲ್ಲಿ ಯಾರೆಲ್ಲ ರೋಗ ಒಂದು 25 ಜನ ಹೇಳಿದಾರಲ್ಲ, ಅದಕ್ಕಿಂತ ಹೆಚ್ಚಿನವರು ಕೂಡ ಅವರ ಕಷ್ಟಗಳನ್ನು ಅರಿತಕ್ಕಂಥ ಕೆಲಸ ಇವರ 25 ಮಂದಿ ತಂಡ ಮಾಡ್ತಾ ಇದೆ. ಅದಕ್ಕಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಟ್ರಸ್ಟು, ಇದರ ಹಿಂದೆ ಒಬ್ಬ ಅಜ್ಞಾತವಾಗಿ ಒಬ್ಬ ಪತ್ರಕರ್ತ ಇದ್ದ. ಇದು 3-4 ವರ್ಷಗಳ ನಿರಂತರ ಭಾವಗಳಿಂದ, ಚಿಂತನೆಗಳಿಂದ, ಹಲವಾರು ತಲೆಬಿಸಿ ಬೇರೆ ಬೇರೆ ಕಾರಣಗಳಿಂದ ಸೃಷ್ಟಿಯಾಗ್ತದೆ. ನೋವು, ನಲಿವು, ನಿರೀಕ್ಷೆ, ನಿರಾಶೆ, ಪರಿಸ್ಥಿತಿ, ಪರೀಕ್ಷೆ, ಇದು ನಮ್ಮ ಜೀವನಕ್ಕೆ ಅದ್ಭುತ ಪಾಠವನ್ನು ಕಲಿಸ್ತದೆ ಅಂತೇಳಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹೇಳಿದ್ದು, ನಾನಲ್ಲ. ಇಲ್ಲಿ ರಾಧಾಕೃಷ್ಣ ಕ್ರಮಧಾರಿ ಮತ್ತು ತಂಡಕ್ಕೆ ಅವರು ಹೊರಟ ಸಂದರ್ಭದಲ್ಲಿ ಅನೇಕ ಎಡರು ತೊಡರು, ಇದು ಕೈದು ಮಾಡೋದಕ್ಕೇನ್ರು ಒಂದು ಸರ್ತಿ ಮಧ್ಯದಲ್ಲಿ ನಾನು ಹೇಳಿದೆ, ಹಿಡ್ದದ್ದನ್ನು ಕೈದು ಮಾಡಬೇಡಿ, ನಮಗೆ 10 ಲಕ್ಷ ಕೊಡಲಿಕ್ಕೆ ಸಾಧ್ಯ ಇದ್ರೂ ಚಿಂತೆ ಇಲ್ಲ, 10 ರೂಪಾಯಿ ಕೊಟ್ಟು ಆತ್ಮತೃಪ್ತಿಯನ್ನು ಪಡ್ಕೋಣ ಅಂತೇಳಿ ಹೇಳಿದ್ದೆ. ಬಹುಶಃ ಆ ಸಂದರ್ಭದ ವೇದಿಕೆಯಲ್ಲಿ ಈ ರೀತಿಯಾಗಿ ನಿರಂತರವಾಗಿ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ನಡೀತದೆ ಅಂಥೇಳಿ ನಾನು ಭಾವಿಸಿಕೊಂಡಿರಲಿಲ್ಲ. ಇದಕ್ಕೆಲ್ಲವೂ ಈ ಸಾನ್ನಿಧ್ಯದ ಅನುಗ್ರಹ ಕೂಡ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ಇಲ್ಲಾಂದ್ರೆ ನಾನು ಇವತ್ತು ಅವರು ನನಗವರು ಅಂದರೆ ಕಾರ್ಯಕ್ರಮ ಇದ್ದು ಬನ್ನಿ ಅಂತ ಹೇಳಿದರು. ಆದರೆ ನೀವು ಬಂದವರು ಸ್ವಲ್ಪ ವೇದಿಕೆಗೂ ಬರಬೇಕಂತ ಹೇಳಿದರೆ, ನಾನು ಈ ಸಂಜೆ ಹೊತ್ತಿಗೆಲ್ಲ ನಮ್ಗೆ ನ್ಯೂಸ್ ಕಳ್ಸೋಕ್ಕೆಲ್ಲ ಜಾಸ್ತಿ ಇರ್ತದೆ, ಹಾಗಾಗಿ ಭಾಳ ಕಸ್ಟಮರ್ ಅಂತ ಹೇಳಿದರೂ ಕೂಡ ಬಹುಶಃ ದೇವರ ಪ್ರೇರಣೆ ಮತ್ತು ಆಶೀರ್ವಾದ, ಅವಳ ಒಂದು ಕೃಪೆಯಿಂದ ಅಂದು ನಾ ಆ ವೇದಿಕೆಯಲ್ಲಿ ಹೇಳಿದ್ದೆ,
ನೆರಳು ಚಾರಿಟೇಬಲ್ ಟ್ರಸ್ಟ್ ವಿಶಿಷ್ಟ ಮತ್ತು ವಿಭಿನ್ನವಾಗಿ ಸೇಡಿಮನೆ ಮೂಲಕ ಹುಟ್ಟಿ ಇಡೀ ರಾಜ್ಯವನ್ನು ಕಂಡುಕೊಳ್ತದೆ ಅಂತ ಹೇಳಿದ್ದೆ. ಬಹುಶಃ ಇವತ್ತು ಅದು ಸಾಕಾರ ರೂಪವನ್ನು ಪಡ್ಕೊಳ್ತಾ ಇದೆ. ಒಂದಿಷ್ಟು ಒಳ್ಳೆಯ ಕರ್ಮಗಳನ್ನು ಮಾಡಬೇಕಾಗ್ತದೆ. ನಾವೇನು ಒಳ್ಳೇದು ಮಾಡಿದರೆ ನಮ್ಗೆ ಅದು ರಿಟರ್ನ್ ಸಿಗ್ತದೆ. ಬ್ಯಾಂಕಿನಲ್ಲಿ ಒಬ್ಬರು ದೊಡ್ಡ ಹುದ್ದೆಯಲ್ಲಿದ್ದವರು ಮ್ಯಾನೇಜರ್ ಏನೋ ತಪ್ಪು ಮಾಡಿದರು ಅಂತೇಳಿ ತೆಗೆದು ಒಂದು ಕೆನ್ನಿಗೆ ಬಿಟ್ಟುಬಿಡ್ತಾರೆ. ಮ್ಯಾನೇಜರ್ ಅವರು ದೊಡ್ಡ ಮನುಷ್ಯರಿಗೆ ಹೊಡಿಲಿಕ್ಕಾಗೋದಿಲ್ಲ. ಅದೇ ಟೆನ್ಷನಲ್ಲಿ ಮನೆಗೆ ಹೋಗ್ತಾರೆ. ಆ ಸಿಟ್ಟಿನ ಹೆಂಡ್ತಿಗೊಂದು ಬಿಟ್ಟು ಬಿಡ್ತಾರೆ. ಹೆಂಡ್ತಿ ಗಣ್ಣಿಗೆ ಹೊಡೋಕಾತಿಲ್ಲ. ಹೆಂಡ್ತಿ ಗಣ್ಣಿಗೆ ಹೊಡೋಕೈದೆ. ಅವ್ರಿಗೆ 2 ಮಕ್ಕಳು ಇರ್ತಾರೆ. ಹೆರಿಗಂಡಿಗೆ ಒಂದು ಬಿಟ್ಟು ಬಿಡ್ತಾಳೆ ಅವಳು. ಅಬ್ಬಿಗೆ ಹೊಡೋಕತ್ತ ಇಲ್ಲ. ಆ ತಮ್ಮ ಹಡಿ ಮಾಡ್ತಿದ್ದ ಅಂಗಳದಲ್ಲಿ ಅಂತೇಳಿ ಅವನಿಗೊಂದು ಕೊಡ್ತಾ. ಅವನಿಗೆ ಹಣ್ಣಿಗೆ ಹೊಡೋಕತ್ತಿಲ್ಲ. ಅವನಿಗೆ ಸಿಟ್ಟು ಬಂದು ಅಲ್ಲ ನಾಯಿ ಬತ್ತಿತ್ತು ಎಳದ್ದೊಂದು ನಾಯಿಗೊಂದು ಕಲ್ಲು ಕೊಟ್ಟು ಬಿಡ್ತಾ. ನಾಯಿ ಓಡಿ ಓಡಿ ಹೋಗಿ ಕಚ್ತದೆ ಆ ಬ್ಯಾಂಕಿನ ಉನ್ನತ ಹುದ್ದೆಯಲ್ಲಿದ್ದಂಥ ವ್ಯಕ್ತಿಗೆ. ಇದು ಕರ್ಮ. ನಾವೇನನ್ನ ಮಾಡ್ತೇವೆ ಅದನ್ನು ಉಣ್ತೇವೆ. ಸಮಾಜಕ್ಕೆ ಏನನ್ನು ಕೊಡ್ತೇವೆ ಅದು ಪ್ರತಿರೂಪವಾಗಿ ನಮಗೆ ಸಿಗ್ತದೆ. ಬಹುಶಃ ಅದಕ್ಕಾಗಿ ಜೀವನದಲ್ಲಿ ಒಳಿತನ್ನು ಮಾಡೋಣ. ನಾವು ಮನುಷ್ಯರಿಗೆ ಹೆಂಗೆ ಕೇಳಿದ್ರೆ ನಮಗೆ ಸಂತರು ಗುರುಗಳು ಅದೆಲ್ಲ ಹೇಳ್ತಾರೆ. ಒಬ್ಬರು ಹೇಳ್ತಾರೆ ಗುರುಗಳು, ಸಂತ ಅಂತೇಳಿದರೆ ಮಠಗಳನ್ನು ಮಂದಿರಗಳನ್ನು ಮಾಡಿ ಸಂತಸವನ್ನು ಕಂಡುಕೊಳ್ಳುವುದಲ್ಲ, ತನ್ನೊಳಗೆ ಸಂತಸವನ್ನು ಕಂಡುಕೊಳ್ಳುವವನೊಬ್ಬ ಸಂತ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಮ್ಮೊಳಗೆ ಸಂತಸ ಹೇಗೆ ಬರ್ತದೆ ಕೇಳಿದರೆ ಇಂಥ ಪುಣ್ಯತಮವಾದಂಥ ಕಾರ್ಯಗಳನ್ನು ಮಾಡಿದಾಗ ನಮ್ಮೊಳಗೆ ಸಂತಸ ಮೂಡುತ್ತದೆ. ಒಳ್ಳೆಯ ಕರ್ಮಗಳನ್ನು ಮಾಡಿದಾಗ ಅದಕ್ಕೆ ಪ್ರತಿರೂಪವಾಗಿ ಒಳ್ಳೆಯ ಕರ್ಮಗಳು ಪ್ರಾಪ್ತವಾಗ್ತದೆ. ಕ್ರಮಧಾರಿಯವರು ಸ್ವಲ್ಪ ಟೆನ್ಷನ್ ತಕ್ಕಂಥವ್ರು. ಕೆಲವು ಸರ್ತಿ ತುಂಬ ಅಂದರೆ ತುಂಬ ಟೆನ್ಷನ್ ತಕ್ಕಂಥರು. ಎಂತ ಮಾಡೋದಂದು ಗೊತ್ತಿಲ್ಲ ಮರಿ, ರಗ್ಳಿ ಬೇಡ, ಕೈದು ಮಾಡ್ಕೊಂಡು ಎಲ್ಲರೂ ಅಡಿಕೆ ಹೆಕ್ಕರು ನಂಗೆ ಆಗ್ತದೆ ಅಂತ ಹೇಳ್ತಾರೆ. ನಾನು ಹೇಳಿದೆ, ಅಡಿಕೆ ಹೆಕ್ಕುದು ಒಂದು ಭಾಗ, ನೆರಳು ಇನ್ನೊಂದು ಭಾಗ. ನೀವು ಏನು ಹೊರಟಿದ್ದೀರಿ ಇದು ನಿಲ್ಲಿಸಬೇಡಿ, ಇದನ್ನು ನಿರಂತರವಾಗಿ ಕಾಯ್ದುಕೊಂಡು ಹೋಗ್ತಾ ಇರಿ. ಇದು ಮುಂದೊಂದು ದಿನ ಬಹುಶಃ ಅನೇಕ ಜನ ಅವರ ಸ್ಮರಣೆಗಳು ಮತ್ತು ಅವರ ಪ್ರೀತಿ ಮತ್ತು ಏನು ಹಾರೈಕೆಗಳನ್ನು ಮಾಡ್ತಾರೆ ಅದು ಪ್ರಕೃತಿಯಾಗಿ ದೇವರಾಗಿ ನಮಗೆ ಪ್ರತಿರೂಪವಾಗಿ ನಮಗೆ ಪ್ರತಿಫಲವನ್ನು ಕೊಡ್ತದೆ ಅಂತೇಳಿ ನಾನು ಅವರಿಗೆ ಹೇಳಿದ್ದೆ. ಪ್ರಕೃತಿಯುತವಾಗಿ ಬದುಕುವುದು ಬಹಳ ಅಮೂಲ್ಯ. ಪ್ರಕೃತಿ ಎಲ್ಲವನ್ನು ಕೊಟ್ಟರೂ ಕೂಡ ತಾನು ಕೊಟ್ಟಿದ್ದನ್ನು ಹೇಳಿಕೊಳ್ಳುವುದಿಲ್ಲ. ಮನುಷ್ಯ ಯಾವಾಗ ಪ್ರಕೃತಿ ದತ್ತವಾಗಿ ಬದುಕುವುದನ್ನು ಕಲಿತಾನೋ ಆತನಿಗೆ ಎಲ್ಲ ಕಷ್ಟಗಳ ಸಂದರ್ಭದಲ್ಲಿ, ಮನುಷ್ಯ ಯಾರು ಸುಖವಾಗಿರ್ತಾನೆ ಅಂತೇಳಿ ಯಾರು ಭಾವಿಸೋದು ಬೇಡ. ಪ್ರತಿ ಕ್ಷಣವೂ ಕಷ್ಟ, ಪ್ರತಿ ಕ್ಷಣವೂ ನೋವುಗಳು. ಅದಕ್ಕೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹೇಳುವುದು, ನಿಲುಕದ ನೋವು, ನಿಲುಕದ ನಲಿವುಗಳು. ಆ ರೀತಿಯಾಗಿ ಅವರು ಸಮಾಜವನ್ನು ಕಂಡರು ಮತ್ತು ಬೋಧನೆಗಳನ್ನು ಮಾಡಿದರು. ಬಹುಶಃ ಇಂತಹ ಮಹಾಪುರುಷರ ಹಾದಿಯ ನಡುವೆ ಇವತ್ತು ನೆರಳು ಚಾರಿಟೇಬಲ್ ಟ್ರಸ್ಟ್ನವರು ಸ್ವಾಮಿ ವಿವೇಕಾನಂದರ ಒಂದು ಮಾತಿನ ಮೂಲಕವನ್ನು ಈಡೇರಿಸಿದೆ ಅಂತೇಳಿ ನಾನು ಕ್ರಮಧಾರಿಯವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸ್ವಾಮಿ ವಿವೇಕಾನಂದರ ಒಂದು ಕೋಟ್ನಲ್ಲಿ ಹೇಳ್ತಾರೆ, ನೀವೊಂದು ಕನಸನ್ನು ಕಾಣು, ಒಂದು ಗುರಿಯನ್ನು ಕಾಣು, ಆ ಗುರಿಯ ಈಡೇರುವ ಸಂದರ್ಭದಲ್ಲಿ ನೀ ಎಲ್ಲ ಐಡಿಯಾಸ್ಗಳನ್ನು ಬದಿಗೆ ಹಾಕು, ಆ ಐಡಿಯಾ ನಿನ್ನನ್ನು ಎತ್ತರಕ್ಕೆ ಏರಿಸ್ತದೆ ಅಂಥೇಳಿ ವಿವೇಕಾನಂದರು ಹೇಳಿದರು. ಇವತ್ತು 25 ಮಂದಿ ಜನರ ತಂಡ ಏನಿದೆ, ನಿಮ್ಮ ಐಡಿಯಾ ಇವತ್ತು ನಾನೊಬ್ಬ ಜರ್ನಲಿಸ್ಟ್ ಆಗಿ ಹೇಳುವುದು, ಅನೇಕ ಕಾರ್ಯಕ್ರಮಗಳಿಗೆ ಹೋಗ್ತೇವೆ, ಅನೇಕ ಕ್ಲಬ್ಗಳು, ಸಂಸ್ಥೆಗಳು, ಅವರು ಎಲ್ಲ ರೀತಿಯ ಚಟುವಟಿಕೆ ಇರ್ತದೆ. ಆದರೆ ಇಂಥ ಒಂದು ಸೇಡಿಮನೆಯಂಥ ಸೋಮೇಶ್ವರ ಅಭಯಾರಣ್ಯದ ಪಶ್ಚಿಮ ಘಟ್ಟದ ಭಾಗದಲ್ಲಿ ಅವರು ಈ ರೀತಿಯ ಕಾರ್ಯಕ್ರಮ ಮಾಡ್ತಾ ನೊಂದವರ ನೋವು ಕಳಚತಕ್ಕಂತೆ ಏನು ಕಾರ್ಯಕ್ರಮ ಮಾಡ್ತೀರಿ, ನಿಮಗೆ ಭಗವಂತನ ಆಶೀರ್ವಾದ ಇರ್ತದೆ, ಪ್ರಕೃತಿ ಆಶೀರ್ವಾದ ಇರ್ತದೆ, ಜನಗಳ ಆಶೀರ್ವಾದ ಇದೆ ಅಂತೇಳಿ ಹೇಳ್ತಾ, ಬಹುಶಃ ನಾನು ಅತಿಥಿ ಅಲ್ಲ, ಆದರೂ ಸ್ವಲ್ಪ ಹೆಚ್ಚಿನ ಸಮಯವನ್ನು ನನ್ನ ಮಾತುಗಳಿಗಾಗಿ ತಗೊಂಡಿದ್ದೇನೆ. ಅದಕ್ಕಾಗಿ ಕ್ಷಮೆ ಯಾಚಿಸಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ವಂದನೆಗಳು ಸರ್. ಹಿತವಾದ ಹಾಸ್ಯ ಮತ್ತು ಪುರಾಣದ ಉಲ್ಲೇಖಗಳೊಂದಿಗೆ ಸೇವೆಯಿಂದ